ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 37 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 6 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ಇಲ್ಲಿ 4.5 ಎಕರೆ ಒಂದು ಪಾಣಿ, 1.5 ಎಕರೆ ಒಂದು ಪಾಣಿ ಇಷ್ಟಿರ್ತಕ್ಕಂಥ 6 ಎಕರೆ ಜನರಲ್ ಜಮೀನು. ಇದು 2 ಪಾಣಿ ಬರುತ್ತೆ. ಇದು ಟೋಟಲಿ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಇದರ ಮಣ್ಣೇನು, ಲೊಕೇಶನ್ ಎಲ್ಲೂ, ಇಲ್ಲಿ ಏನು ಫೆಸಿಲಿಟಿ ಇದೆ, ಇಲ್ಲಿ ಏನು ಮಾಡ್ಬೋದು ಎಲ್ಲವನ್ನು ನೋಡೋಣ. ಫಸ್ಟ್ ಮಣ್ಣು ನೋಡಿ ಸರ್, ಮಣ್ಣು ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಮಣ್ಣು ನೀವೆಂದೂ ನೋಡಿದಂಥ, ಅಂದರೆ ಅತ್ಯಂತ ಅಪರೂಪದ ಮಣ್ಣು. ಈ ಥರದ ಮಣ್ಣು ಸಿಗೋದು ತುಂಬ ಅಂದರೆ ತುಂಬ ಅಪರೂಪ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಲೊಕೇಶನ್, ಚಳ್ಳಕೆರೆಯಿಂದ ಸುಮಾರು 35 ಕಿಲೋಮೀಟ್ರ್ ಟಾರ್ ರೋಡಲ್ಲಿ ಹೋಗಬೇಕು, ಅಂದರೆ ಮೈನ್ ರೋಡಲ್ಲಿ ಹೋಗಬೇಕು. ಸುಮಾರು 2.25 ಒಂದು ನಕಾಶೆ ರೋಡಲ್ಲಿ ಹೋಗಬೇಕು. ಆ ನಕಾಶೆ ರೋಡಲ್ಲಿ ಹೋದರೆ ಈ ಒಂದು ಜಮೀನು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಳ್ಳೆ ವಾಟರ್ ಸೋರ್ಸ್ ಇದೆ. ಆ 1 ಎಕರೆ ಜಮೀನಲ್ಲಿ ಒಂದು ಬೋರ್ ಇದೆ. ಒಳ್ಳೆ ಅಂದರೆ ಒಳ್ಳೆ ವಾಟರ್ ಸೋರ್ಸ್ ಇದೆ. ಸುತ್ತಮುತ್ತ ಬರೀ ತೋಟಗಳಿದ್ದಾವೆ. ಮಣ್ಣಂತೂ ತುಂಬ ಅಂದರೆ ತುಂಬ ಮ್ಯಾಕ್ಸಿಮಮ್ ತುಂಬ ಚೆನ್ನಾಗಿದೆ. ಈ ಮಣ್ಣನ್ನು ನೀವು ಬೇಕಾದ್ರೆ ತಗೊಂಡೋಗ್ಬಿಟ್ಟು ಇಲ್ಲಿ GKVKಲ್ಲಿ ಟೆಸ್ಟ್ ಮಾಡಿಸ್ಬೋದು. ಅಷ್ಟು ಅದ್ಭುತವಾಗಿದೆ ಮಣ್ಣು ಮಾತ್ರ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೋಟಲ್ ಬಂದುಬಿಟ್ಟು 6 ಎಕರೆ ಬರುತ್ತೆ. ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ರೋಡಿನ ವ್ಯವಸ್ಥೆ. ನಿಮಗೆ 35 ಕಿಲೋಮೀಟ್ರ್ ಒಳ್ಳೆ ಮೈನ್ ರೋಡಲ್ಲಿ ಬರ್ತೀರಾ. ಆ ಮೈನ್ ರೋಡಲ್ಲಿಂದ ಮತ್ತೆ 2.25 ಕಿಲೋಮೀಟ್ರು ಮಡ್ ರೋಡಲ್ಲಿ ಬರಬೇಕು. ಅಂದರೆ ಮಣ್ಣಿನ ರೋಡು, ನಕಾಶೆ ರೋಡು, ಗೌರ್ಮೆಂಟ್ ರೋಡು. ಬಟ್ ಆ ಮಣ್ಣಿನ ರೋಡ್ ಮಾತ್ರ ಸ್ವಲ್ಪ ವರಸ್ಟಾಗಿದೆ. ಅಂದರೆ ಚೆನ್ನಾಗಿಲ್ಲ ಮಣ್ಣಿನ ರೋಡು. ರೋಡಿದೆ ಬಟ್ ಹಳ್ಳ ದಿಣ್ಣೆ ಇದೆ. ಆ ರೋಡು ಸಮಸ್ಯೆ ಬಿಟ್ಟರೆ, ಅಂದರೆ ರೋಡ್ ಚೆನ್ನಾಗಿಲ್ಲ ಅನ್ನೋದು ಬಿಟ್ಟರೆ ಜಮೀನು ಮಾತ್ರ ಅದ್ಭುತ ಅಂದರೆ ಅದ್ಭುತವಾಗಿದೆ. ಎಷ್ಟು ಚೆನ್ನಾಗಿದೆ ಅಂದರೆ ಜಮೀನು ಫ್ಲಾಟ್ ಒಂದು ಟೇಬಲ್ ಥರ ಇದೆ. ಅಷ್ಟು ಚೆನ್ನಾಗಿದೆ. 2 ಪಾಣಿ ಬರುತ್ತೆ. ಓನರ್ ಕೂಡ ಇಬ್ಬರು ಕೂಡ ಕೊಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ಏನಾದರೂ ಒಂದು ಫಾರ್ಮ್ ಹೌಸ್ ಮಾಡೋದಕ್ಕೆ, ಒಂದು ಪೌಲ್ಟ್ರಿ ಮಾಡೋದಕ್ಕೆ, ಅಂದರೆ ಎಕ್ಸ್ಪೆಷಲಿ ಪೌಲ್ಟ್ರಿ ಮಾಡೋದಕ್ಕಿಂತ ಫಲವತ್ತಾದ ಮಣ್ಣೇನು ಬೇಕಿಲ್ಲ. ಅಗ್ರಿಕಲ್ಚರ್ ಮಾಡಲೇಬೇಕು ಅನ್ನೋರು ಖಂಡಿತ ಈ ಮಣ್ಣನ್ನು ಕೊಡ್ಬೋದು. ಯಾಕಪ್ಪ ಅಂದರೆ ಅಷ್ಟು ಚೆನ್ನಾಗಿದೆ ಮಣ್ಣು. ಒಳ್ಳೆ ಲೀಗಲ್ಲಿದೆ. ಎಲ್ಲ ಡಾಕ್ಯುಮೆಂಟ್ ಎಲ್ಲ ಚೆನ್ನಾಗಿದೆ. ಜನರಲ್ ಪ್ರಾಪರ್ಟಿ. ಇಲ್ಲಿ ಏನೂ ಕೊರತೆ ಇಲ್ಲ. ವಾಟರ್ ಸೋರ್ಸ್ ಅಂತೂ ಹೆವಿ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸುತ್ತಮುತ್ತ ತೋಟ ಇದೆ. ಇಲ್ಲಿ ಸುತ್ತಮುತ್ತ ಯಾವ ಬೋರ್ಗಳು ಫೇಲ್ ಆಗಿಲ್ಲ ನಾನು ನೋಡಿದ್ದೀನಿ. ಅಷ್ಟು ಚೆನ್ನಾಗಿದೆ ವಾಟರ್ ಸೋರ್ಸು. ಬಟ್ಟು ಆ ಟಾರ್ ರೋಡಿಂದ ಒಳಗಡೆ ಬರ್ತಕ್ಕಂಥ ಒಂದು ಮಣ್ಣಿನ ರೋಡ್ ಇದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿಲ್ಲ ರೋಡು. ಬಟ್ಟು ಫ್ಯೂಚರಲ್ಲಿ ಅದು ರೋಡ್ ರೆಡಿ ಆಗ್ಬೋದೇನೋ. ಬಟ್ ಸ್ಪೇಸು ರೋಡ್ ಅಂತೂ ಗೌರ್ಮೆಂಟ್ ರೋಡು, ನಕಾಶೆ ರೋಡು, ಎಲ್ಲ ರೀತಿಯ ವೆಹಿಕಲ್ಸು, ಜನ ಮತ್ತು ಜಮೀನಿಗೆ ಹೋಗೋ ಜನ ಎಲ್ಲರೂ ಕೂಡ ಇದೇ ಜಮೀನಲ್ಲಿ ಅಡ್ಡಾಡ್ತಾರೆ. ರೋಡ್ ಸ್ವಲ್ಪ ಹಳ್ಳ ಇದೆ. ಕಾರಲ್ಲಿ ಬರಬೇಕಾದ್ರೆ ಮಳೆಗಾಲದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಕೆಸರು ಎಲ್ಲ ಆಗುತ್ತೆ. ಅಷ್ಟು ಬಿಟ್ಟರೆ ಜಮೀನಂತೂ ಎಕ್ಸಲೆಂಟ್ ಅಂದರೆ ಎಕ್ಸಲೆಂಟ್ ಇದೆ. ತುಂಬ ಚೆನ್ನಾಗಿದೆ. ಇದರ ರೇಟ್ ಬಂದುಬಿಟ್ಟು 1 ಎಕರೆಗೆ 15 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಓನರ್ ಟು ಓನರು ಸಿಟ್ಟಿಂಗು 15 ಲಕ್ಷ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ ರೇಟೇ ಆಗಲ್ಲ, ಒಂದು ಒಳ್ಳೆ ರೇಟಲ್ಲಿ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ. ಜಮೀನಂತೂ ನೀವು ಏನಾದರೂ ಬಾಳೆ, ತೆಂಗು, ಅಡಿಕೆ ಏನು ಬೇಕಾದ್ರೂ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ.